ಹಲೋ ಗೈಸ್, ಇದೇನಪ್ಪ ಹಿಂದ್ಗಡೆ ಈ ಥರ ಸ್ಟ್ಯಾಂಡ್ ಕಾಣಿಸ್ತೈತೆ. ಒಳ್ಳೆ ಮಕ್ಕಳಾಡೋ ಆಟ ಸಾಮಾನು ಥರ ಇದೆ. ಒಳ್ಳೆ ಜಾರಮುಡಿ ಇದ್ದಂಗೆ ಏಣಿ ಇದ್ದಂಗೆ ಐತೆ ಅಂತ ಅನಿಸ್ತೈತೆ ನಿಮಗೆ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ನಾಟಿ ಕೋಳಿಗಳು ಬಂದು ಕೂತ್ಕೊಳ್ಳೋದಕ್ಕೆ ಕೋಳಿ ಸ್ಟ್ಯಾಂಡ್ ಮಾಡಿರೋದು. ನಾನು ನನ್ನ ತಮ್ಮನೇ ಮಾಡ್ಕೊಂಡಿರೋದು. ಇದನ್ನು ಕಮ್ಮಿ ಬಜೆಟಲ್ಲಿ ಕಮ್ಮಿ ಸಮಯದಲ್ಲಿ ಹೇಗೆ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಟಿ ಕೋಳಿ ಸ್ಟ್ಯಾಂಡ್ನ ಕೋಳಿ ಸಾಗಾಣಿಕೆ ಮಾಡ್ತಾ ಇರೋರಿಗೆ 100% ಇದು ಯೂಸ್ ಆಗುತ್ತೆ. ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಇದು ಕೋಳಿಗಳು ಕೂತ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂಥ ಸ್ಟ್ಯಾಂಡು ನಾವೇನೇ, ನಾನು ನನ್ನ ತಮ್ಮನೇ. ನೋಡಿ ಇದು ಯಾವ ಥರ ಇದೆ ಅಂದರೆ ಫುಲ್ ವೀಡಿಯೋದಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟರೆ ನೋಡಿ, ಇದು ಸ್ಟ್ಯಾಂಡು. ಸೊ ಮತ್ತು ತಿರ್ಗಾ ಇದು ಹಿಂದ್ಗಡೆ ಸ್ಟ್ಯಾಂಡ್. ಇದು ಸೊ ನಿಂತ್ಕೊಳ್ಳೋದಕ್ಕೆ ಇದು ಆ್ಯಕ್ಚುಲಿ ನೋಡಿ ಸುಲಭ, ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು. ನೋಡಿ, ರಿಪೀಸ್ ಪಟ್ಟಿಗಳು ಮತ್ತು ಮಳೆಗಳು ಅಷ್ಟೇ ಯೂಸ್ ಆಗಿರೋದು ನಮಗೆ. ಸೊ ರಿಪೀಸ್ ಪಟ್ಟಿಗಳು ನಾವು ನೋಡಿ ಮೇಲ್ಗಡೆ ಇದಕ್ಕೆ ಫ್ಲೋರಿಂಗ್ ಮಾಡೋದಕ್ಕೆ ತಂದಿರೋ ರಿಪೀಸ್ ಪಟ್ಟಿಗಳು ಮಿಕ್ಕಿದವು, ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಬಂದ್ವಿ, ಅದರಲ್ಲೇ ಮಾಡ್ಕೊಂಡಿರೋದು. ನೋಡಿ, ಇದು ಒಂದು ಸ್ಟ್ಯಾಂಡಲ್ಲಿ ನೋಡಿ ಇಲ್ಲ ಅಂದ್ರೂ 4ರಿಂದ 5 ಕೋಳಿಗಳು ಕೂತ್ಕೋಬೋದು. ನೋಡಿ, ಈ ಥರ ಅಮ್ಮಮ್ಮ ಅಂದ್ರೂ ನೀವು ಟೋಟಲಿ ಫುಲ್ಲು ಸ್ಟ್ಯಾಂಡಲ್ಲಿ ಇದು ಒಂದು 35ರಿಂದ 40 ಕೋಳಿಂದ ಆರಾಮಾಗಿ ಕೂತ್ಕೋಬೋದು. ನೋಡಿ, 1 2 3 4 5 6 7 8 ಅಡ್ಡ ರಿಪೀಸ್ ಪಟ್ಟಿ ಹಾಕಿದ್ದೀವಿ. ಇಲ್ಲೂ ಕೂತ್ಕೊಬೋದು, ಮತ್ತು ಕೋಳಿಗಳು ಇಲ್ಲೂ ಕೂತ್ಕೊತವೆ. ನೋಡಿದಿರಲ್ಲ ನಾಟಿ ಕೋಳಿಗಳು ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕೂತ್ಕೊಳ್ಳುತ್ತೆ. ಮತ್ತು ಹಿಂದ್ಗಡೆನೂ ಕೂತ್ಕೋಬೋದು, ಇಲ್ಲೂ ಕೂತ್ಕೋಬೋದು. ಸೊ ಆ್ಯಕ್ಚುಲಿ ನಾಟಿ ಕೋಳಿಗಳು ಅಷ್ಟು ಈಸಿಯಾಗಿ ನೆಲದ ಮೇಲೆ ಕೂತ್ಕೊಳ್ಳಲ್ಲ. ಅವು ನೆಲದ ಮೇಲೆ ಅಂತ ಯಾವುದೇ ಕಾರಣಕ್ಕೂ ಕೋಳಿಗಳು ಕೂತ್ಕೊಳ್ಳಲ್ಲ. ನಾವು ಅದಕ್ಕೆ ಏನು ಮಾಡಿದ್ದೀವಿ ನೋಡಿ, ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ನೋಡಿ, 2 ರಿಪೀಸ್ ಪಟ್ಟಿ ದೊಡ್ಡವು ತೊಗೋಬೇಕು, ಮತ್ತು ಇದು ನಿಂತ್ಕೊಳ್ಳೋದಕ್ಕೆ ಸೈಡಲ್ಲಿ ಈ ಥರ ಇದು ಲೆಗ್ ಮಾಡ್ಕೊಂಡಿದ್ದೀವಿ. ಇದಕ್ಕೂ ಅಷ್ಟೇ, ಇದು ಸ್ವಲ್ಪ ಒಂದಕ್ಕೊಂದು ತೂಕ ಆಡಬಾರ್ದು ಅಂದ್ಬಿಟ್ಟು ಹಂಗೆ ನೀಟಾಗಿ ಟೈಟಾಗಿ ಕೂತ್ಕೊಳ್ಳಿ ಅಂತ ಸೆಂಟ್ರಲ್ ಒಂದು ರಿಪೀಸ್ ಪಟ್ಟಿ ಹೊಡೆದಿದ್ದೀವಿ. ಮತ್ತು ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಮೇಲಿಂದ ಕೆಳಗಡೆಗೆ ಒಂದು ರಿಪೀಸ್ ಪಟ್ಟಿ ಹೊಡ್ಕೊಂಡು ಆ ಕಡೆಗೆ ಒಂದು ರಿಪೀಸ್ ಪಟ್ಟಿ ಹೊಡ್ಕೊಂಡು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದನ್ನು ಯಾವ ಥರ ಇಟ್ಕೋಬೋದು ಅಂದರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಹಿಂಗೆ ಮತ್ತು ತಿರ್ಗಿ ಈ ಕಡೆಯಿಂದನೂ ಹಿಂಗೆ. ಕೋಳಿಗಳು ಕೋಳಿಗಳು ಈ ಕಡೆ ಮುಖ ಹಾಕಿದ್ರೆ, ಈ ಕೋಳಿಗಳು ಈ ಕಡೆ ಮುಖ ಹಾಕಿದ್ರೆ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕೂತಿರ್ತೇವೆ. ಇವನ್ನು ಕೂತ್ಕೊಂಡಾಗ ನೋಡೋದಕ್ಕೂ ಕೂಡ ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ, ಮತ್ತು ಸಿಂಪಲಾಗಿ ಕೂಡ ಮಾಡ್ಕೋಬೋದು. ನೋಡಿ, ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ಇರೋರು ಯಾರಿಗಾದ್ರೂ 100% ಯೂಸ್ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳೋರು ಇದ್ದರೆ ಮಾಡ್ಕೋಬೋದು. ಇಲ್ಲ ಇನ್ನೂ ಯಾರಾದರೂ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ಇರೋರು ಇನ್ನೂ ಈಸಿಯಾಗಿ ಸ್ಟ್ಯಾಂಡ್ ಮಾಡ್ಕೋಬೋದು. ಇದೆಲ್ಲ ಇನ್ನೂ ಕಷ್ಟ, ಇನ್ನೂ ಲೋ ಬಜೆಟಲ್ಲಿ ಇನ್ನೂ ಈಸಿಯಾಗಿ ಜಾಸ್ತಿ ಕೋಳಿ ಕೂತ್ಕೊಳ್ಳೋ ಥರ ನಾವು ಕೋಳಿ ಸ್ಟ್ಯಾಂಡು ನಾವು ಮಾಡ್ಕೊಂಡಿದ್ದೀವಿ ಅಂತ ಇರೋರು. ಸೊ ದಯವಿಟ್ಟು ಈ ವಿಡಿಯೋಗೆ ನಿಮ್ದು ಏನಾದ್ರು ಫೋಟೋಸ್ ಇದ್ದರೆ ಫೋಟೋಸ್ನ ಕಮೆಂಟ್ ಮಾಡಿ, ನಾನು ನೋಡಿಕೊಂಡು ಸೊ ಅದೇ ಥರ ಬೇಕಂದರೆ ಇದಕ್ಕಿಂತ ಈಸಿ ಐತೆ, ಇದಕ್ಕಿಂತ ಜಾಸ್ತಿ ಕೋಳಿಗಳು ಕೂತ್ಕೊಳ್ಳೋ ಥರ ಇತ್ತಂದರೆ ನಾನು ಖಂಡಿತ ಅದನ್ನೇ ಮಾಡ್ಕೊತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ನೀವು ಅಲ್ಲಿಗೆ ಹೋದರೆ ಇದನ್ನು ಯಾವ್ಯಾವ ಥರ ಮಾಡೋದು, ಎಷ್ಟೆಷ್ಟು ರಿಪೀಸ್ ಪಟ್ಟಿಗಳು ಹಾಕ್ಬೋದು, ಎಷ್ಟೆಷ್ಟು ಶುದ್ಧ ಕುಯ್ಕೋಬೇಕು ಅಂದ್ಬಿಟ್ಟು ನಾವೆಲ್ಲ ಟೋಟಲ್ ಇನ್ಫಾರ್ಮೇಷನ್ ಹಾಕಿರ್ತೀನಿ, ಅದರಲ್ಲಿ ನೀವು ತಿಳ್ಕೊಬೋದು.